ಕೃಷ್ಣ ಅಂತೂ ರೆಡಿನೇ ಆಗಲ್ಲ. ಇನ್ ಟೈಮ್ ಯಾಕೆ ರೆಡಿನೇ ಆಗಲ್ಲ ಕೃಷ್ಣ. ನೀ ಸ್ವಲ್ಪ ನಿಲ್ಲಬಾರದೆ. ನಾನು ರೆಪ್ಪೆಯ ಹಾಗೆ ಏನೇ ಆದ್ರೂ ಹುಡುಗರೇ ಸಾರಿ ಕೇಳಬೇಕು ಅಂತ. ಅಲ್ಲ ಅವ್ರು ಹುಡುಗರು ಆಬ್ವಿಯಸ್, ಯಾಕಂದ್ರೆ ಹುಡುಗಿರು ತಪ್ಪೇ ಮಾಡಲ್ವಲ್ಲ, ಎಲ್ಲಿ ತಪ್ಪು ಮಾಡ್ತಾರೆ? ನಮಗೊತ್ತು ತಪ್ಪೋದಂತೆ, ತಪ್ಪಲ್ವಾ ಅಂತೀನಿ. ಇಲ್ಲ ಇಲ್ಲ ಏನ್ ತಪ್ಪು ಅಂತಾರೆ, ಹೌದಾ ಇಲ್ವೇನೋ. ತಟಗೂ ತಡಕಬೇಕು ಆಮ್ಯಾಲ್ ಹಿಡಕಬೇಕು. ಈಗ ಲವ್ ಮಾಕ್ಟೇಲ್ ಬಂದಾಗೆಲ್ಲ ನೀವು ಕತ್ರಿ ಹಾಕ್ಲೇಬೇಕಾ? ಹೆಂಗ್ ಕಾಣಿಸಿದ್ರು ಫಸ್ಟ್ ಇಂಪ್ರೆಸ್ ಆಫ್ಟರ್ ಹೇರ್ ಕಟ್? ಚೆನ್ನಾಗಿದೆ ಅಂತ, ಚೆನ್ನಾಗಿ ಕಾಣಿಸ್ತೀಯ ಅಂತ ನಿಮಗೆ ಹೆಂಗ್ ಗೊತ್ತಿತ್ತು. ಇವು ಇಷ್ಟ ಆಯ್ತು ಅವಾಗ, ಕ್ಯೂಟ್ ಆಗಿದೆ ಅಂತ. ಮಿಲನ ಅವರ ಫೇವರೇಟ್ ಕಲರ್ ಯಾವ್ದು? ಫೇವ್ರೆಟ್ ಕಲರಾ? ಪೇಸ್ಟಲ್ಸ್. ಪೇಸ್ಟಲ್ಸ್ ಕಲರ್. ಹೌದಾ? ನಿಮ್ಗೆಲ್ಲ ಪೇಸ್ಟಲ್ಸ್ ಲೈಟ್ ಕಲರ್ ಇಷ್ಟ. ಓಕೆ. ಕೃಷ್ಣ ಅವರ ಫೇವರೇಟ್ ಫುಡ್? ಮಟನ್ ಬಿರಿಯಾನಿ. ಓಕೆ. ಮಿಲನ ಓದಿದ ಸ್ಕೂಲ್ ಯಾವ್ದು? ಅರವಿಂದ. ಕರೆಕ್ಟಾ? ಸರ್ಪ್ರೈಸ್ ಅದೇ ನನ್ ಗೊತ್ತಾ. ಕರೆಕ್ಟಾ? ನೀವ್ ಹೇಳಿ. ಕೃಷ್ಣ ಅವ್ರದ್ದು ಸಿಕ್ಕಾಪಟ್ಟೆ ಚೇಂಜ್ ಮಾಡಿದಾರೆ ಅವ್ರ. ಹೌದಾ? ಮಹಾಜನಾಸ್ ಅಲ್ಲಿ ಇದ್ರು, ಮಹಾಜನಾಸ್ ಡಿಗ್ರಿ, ಮಹಾಜನಾಸ್ ಡಿಗ್ರಿ, ಮರಿಮಲಪ್ಪಸ್ ಅಲ್ಲಿ ಇದ್ರು, ಮರಿಮಲ್ಲಪ್ಪಸ್ಸು ಆಮೇಲೆ ಹೈಸ್ಕೂಲು, ಹೈಸ್ಕೂಲು, ಆಮೇಲೆ ಅಲಾಮಿನ್ ಸಮಥಿಂಗ್ ಏನೋ ಇತ್ತು. ಅದು ಅರಸೀಕೆರೆಯಲ್ಲಿ PUC. ಐಟಿ ಅಲಾಮಿನ್ PUC ಹ. ಅದಾದ್ಮೇಲೆ ಅಷ್ಟೇ. ಆಮೇಲೆ ಟೆರೆಷನ್. ನೀವು ಅರ್ಸಿಕೆರೆ ಓದಿದ್ರ? ಒಂದೂವರೆ ವರ್ಷ ಇದ್ದೆ. ಸೂಪರ್. ನಂದು ಅರ್ಸಿಕೆರೆ. ಹೌದಾ? ಕೃಷ್ಣ ಅವ್ರಿಗೆ 10th ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು? 70s. ಯಾವುದು? ಅರ್ಲಿ 70s, ಲೇಟ್ 70s? ಲೇಟ್ 70s. 79. ಸಾರಿ 72. 10th 72, ಇದು 79. ಅವ್ರದ್ದು ಹೇಳಿ. 10th ಅಲ್ಲಿ ಎಷ್ಟು ಬಂದಿತ್ತು? 94 95 ಇರಬೇಕು. ಎಲ್ಲ 90 ಮೇಲೆ ಇವ್ರುಗಳೆಲ್ಲ. ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಗಳೆಲ್ಲ. ಡಿಸ್ಟಿಂಕ್ಷನ್ ಅಲ್ಲ, ಅದಕ್ಕಿಂತ ಜಾಸ್ತಿ. 90 ಮೇಲೆ ಇದೆ. ಅದಕ್ಕಿಂತ ಜಾಸ್ತಿ. 91. ಓಕೆ. ಅಂದ್ರೆ ನೋಡಿದಿರಾ ಮಾರ್ಕ್ಸ್ ಕಾರ್ಡ್ಗಳನ್ನ? ಸುಮ್ನೆ ಅವ್ರು ಹೇಳಿರೋದನ್ನ ನಂಬಿರೋದು ಬಟ್ ಇದೆಯಲ್ಲ ಇವಾಗೆಲ್ಲ ಡಾಕ್ಯುಮೆಂಟೇಶನ್ ಗೆ ಅದಕ್ಕೆ ಇದಕ್ಕೆಲ್ಲ ಇಲ್ಲ ಇದೆಯಲ್ಲ. ಅವಾಗ ನೋಡಿದ್ದೀನಿ. ಫೇಕ್ ಮಾಡಕ್ ಆಗಲ್ಲ. ಅಲ್ಲ ಏನ್ ಹೇಳಿದ್ರೆ ಹೇಳ್ತಾರೆ. ಈಗ ಫೇಲ್ ಅಂದ್ರೆ ಏನ್ ಬಿಟ್ಬಿಡ್ತಾರ ಗಂಡ ಬೇಡ ನೀವು ಅಂದ್ಬಿಟ್ಟು. ಹಂಗ್ ನೋಡೋದು PUC ಫೇಲ್ ನಾನು ಸಬ್ಜೆಕ್ಟ್. ಓಕೆ. ಇಬ್ರಲ್ಲಿ ರೊಮ್ಯಾಂಟಿಕ್ ಪರ್ಸನ್ ಯಾರು? ನಾನೇ. ಜಗಳ ಆದ್ಮೇಲೆ ಫಸ್ಟ್ ಸಾರಿ ಕೇಳೋದು ಯಾರು? ಡಿಪೆಂಡ್ಸ್. ನಾನೇ. ಏನಕ್ಕೋ ಸಾರಿ ಕೇಳಿದ್ರು ನಾನೇ ಸರ್ಪ್ರೈಸ್ ಆಗ್ಬಿಟ್ಟೆ. ನಾನಾ ಯಾಕೆ ಸುಮ್ನೆ ವಾದ ಮಾಡೋದು? ಹೌದಾ? ಸಾರಿ. ಸಿನಿಮಾ ಹತ್ರ ಬರ್ತಿದ್ದೆ, ಸುಮ್ನೆ ಯಾಕೆ ಈಗ ಫಸ್ಟ್ ಕೇಳೋದು ಯಾರು? ಏನೇ ತಪ್ಪಾಗಿ ಸಿಕ್ಕಾಪಟ್ಟೆ ಈಗ ನನ್ನ ಕಡೆಯಿಂದ ತುಂಬಾ ದೊಡ್ಡ ತಪ್ಪಾಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ. ತುಂಬಾ ದೊಡ್ಡ ತಪ್ಪಾಗಿದೆ. ಡಿಪೆಂಡ್ಸ್ ಯಾವ ತರ ಸಾರಿ ಕೇಳ್ತೀನಿ. ಕಾಲ್ ಹಿಡ್ಕೊಂಡ್ಬಿಡ್ತೀನೋ, ಇಲ್ಲ ಅಂದ್ರೆ ಹೆಂಗ್ ಕೇಳಿದಿರಿ? ಸಾರಿ ಅಂತೀನೋ, ಯಾವ್ದಾರ ಒಂದೇ ಸಾರಿ ಅಂತೀನೋ. ಅಲ್ಲ ಹಂಗ ಹೇಳಿದ್ದು ಆತರ ಡಿಪೆಂಡ್ಸ್ ಆನ್ ದ ಇನ್ನ ಅಂತ ದೊಡ್ಡ ತಪ್ಪು ಮ್ಯಾಗ್ನಿಟ್ಯೂಡ್, ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ ಅಂತ. ಅಂದ್ರೆ ನಾರ್ಮಲ್ ಸಾರಿ ಅಂತ ಅಷ್ಟೇ ಕೇಳಲ್ಲ. ಏನೋ ಇಲ್ಲ, ಆಯ್ತು ಸಾರಿ ಬಿಡು ಅಂತೀನಿ ಅಷ್ಟೇ. ಆಯ್ತು ಸಾರಿ ಬಿಡು, ಆಯ್ತು ಸರಿ ಬಿಡು, ಆಯ್ತು ಸರಿ ಬಿಡು. ನೀವು ಅಷ್ಟಕ್ಕೆ ಕರ್ಗೋಗ್ಬಿಡ್ತೀರಾ? ಏನೇ ಆದ್ರೂ ಹುಡುಗರೇ ಸಾರಿ ಕೇಳಬೇಕು ಅಂತ ಇತ್ತು, ಅದಕ್ಕೆ ನಾನು ನಿಮಗೆ ಕೇಳಿದೆ. ಅಲ್ಲ ಹುಡುಗರು ಆಬ್ವಿಯಸ್ಲಿ, ಯಾಕಂದ್ರೆ ಹುಡುಗಿರು ತಪ್ಪೇ ಮಾಡಲ್ವಲ್ಲ, ಎಲ್ಲಿ ತಪ್ಪು ಮಾಡ್ತಾರೆ? ಹುಡುಗಿರು ಯಾವ್ದೇ ಕಾರಣಕ್ಕೂ ತಪ್ಪು ಮಾಡಲ್ಲ. ನಿಮ್ಗೆ ಅನ್ಸುತ್ತೆ ಅಷ್ಟೇ, ನಾವ್ ಅನ್ಕೋತೀರ ತಪ್ಪು ಮಾಡ್ತಿದಾರೆ ಅಂತ. ಅವ್ರಿಗೆ ಯಾವತ್ತೂ ತಪ್ಪು ಅಂತ ಅನ್ಸಲ್ಲ. ಎಲ್ಲದನ್ನು ನಾವು ಒಪ್ಕೊಂಡು ಇಲ್ಲ ಅವ್ರ ಪ್ರಕಾರ ಕರೆಕ್ಟೇ ಅದು, ನಮ್ ಪ್ರಕಾರ ತಪ್ಪು. ನಮಗೊತ್ತು ತಪ್ಪೋದಂತೆ, ತಪ್ಪಲ್ವಾ ಅಂತೀನಿ. ಇಲ್ಲ ಇಲ್ಲ ಏನ್ ತಪ್ಪು ಅಂತಾರೆ, ಹೌದಾ ಇಲ್ವೇನೋ ನಾವು ಸುಮ್ಮನೆ ಅಷ್ಟೇ. ನೀವ್ ಯಾವ ಕಲರ್ ಟಿ ಶರ್ಟ್ ಹಾಕಿರೋದು? ವೈಟ್. ನೀವ್ ಅನ್ಕೊಂಡಿದ್ದೀರ ಅಷ್ಟೇ. ಯಾವ್ದಿದು? ಯಾವ ಕಲರ್ ನಿಮ್ದೇನು ಫೇವ್ರೇಟ್ ಅಂದ್ರಲ್ಲ? ಯಾವ ಕಲರ್ ಕಂದ ಅದು? ಯಾವ ಕಲರ್ ಕಂದ ಅದು? ಹೇಳಿ ಯಾವ ಕಲರ್ ಹೇಳಿ. ಹೇಳ್ಕಂದ. ಇಲ್ಲ ಹಂಗೆ ಬೇರೆ. ಇಲ್ಲ ಬೇರೆ ನೋಡಿ. ಹಂಗೆ ಒಪ್ಕೊಂಡೆ ನಾನು ಅಷ್ಟೇ. ಒಪ್ಕೋಬೇಕು. ಏನಾದ್ರು ನಿಮ್ ತಪ್ಪಾಗಿದ್ರು ಆಗದೆ ಇದ್ರು, ನಿಮ್ಗೆ ಅನ್ಸಿದ್ರು ಅನ್ಸ್ತಾ ಇದ್ರು ಅನ್ಸಲ್ಲ, ತಪ್ಪೇ ಅನ್ಸಲ್ವಲ್ಲ. ನನ್ನ ಕ್ವಶನ್ ರಾಂಗ್ ಅಲ್ಲ ಅನ್ಸುತ್ತೆ. ಆತರ ಎಲ್ಲ ಪ್ಲೀಸ್ ಎಲ್ಲಿ ಕಂದ ನೀನ್ ತಪ್ಪು ಮಾಡ್ತೀಯಾ? ಏಯ್ ನೀನ್ ಹೆಂಗ್ ತಪ್ಪು ಮಾಡಕ್ ಸಾಧ್ಯ? ಮಿಲನ ಅವರು ನಿಮ್ಮ ಮನೆಗೆ ಬಂದಾಗ ಫಸ್ಟ್ ಮಾಡಿದ ಅಡಿಗೆ ಯಾವುದು? ಅಯ್ಯೋ, ನೀವು 12 ವರ್ಷದ ಹಿಂದಿದ್ ಕೇಳಿದ್ರೆ ಏನ್ ಮಾಡ್ಕೊಟ್ಟಿದ್ದೆ? ಅವ್ರು ಕೇಳ್ತಿರೋದು ಮದ್ವೆ ಆಗಿ ಮನೆ ಒಳಗಡೆ ಬಂದಾಗ ಅಂತ. ಅದಾದ್ಮೇಲೆ ಮದುವೆ ಮನೆ ಒಳಗಡೆ ಬಂದಾಗಿಂದ ಅಡಿಗೆ ಮಾಡೋದು ನಿಲ್ಸ್ಬಿಟ್ಟಿದ್ದಾರೆ. ಬಟ್ ಯಾವ್ದು ಅಟ್ಲೀಸ್ಟ್ ಏನ್ ಜ್ಞಾಪಕ ಇದೆ ನಾನು ಅಡಿಗೆ ಮಾಡಿರೋದು ಅಂತ? ಮರ್ತೋಗಿದೆ ಅಂದ್ರೆ ಲೆಕ್ಕ ಕೊಡಿ, ಎಷ್ಟು ವರ್ಷ ಆಗಿದೆ? ಡೈಲಿ
ನೆನ್ಪಿರುತ್ತೆ ಅಂತ. ಇಲ್ಲ ಮಾಡಿಲ್ಲ, ಅಡಿಗೆನೆ ಮಾಡಿಲ್ಲ. ಮಾ- ಮುಂಚೆ ಇದು ಚೆನ್ನಾಗಿ ಮಾಡಿ, ಬಟ್ ನಾನ್ ತುಂಬಾ ಇಂಟ್ರೆಸ್ಟ್ ಅಡುಗೆ ಒಳ್ಳೆ ಕುಕ್ಕು, ಹ್ಮ್. ಬಟ್ ಹಿಂಗ್ ಮಾಡ್ತಾ ಇಲ್ಲ ಅಷ್ಟೇ. ಟೈಮ್ ಆಗಲ್ಲ ಮಾಡಿ. ಅದ್ ನೆನ್ಪೇ ಆಗ್ತಾ ಇಲ್ಲ ಪಾಪ ಅವ್ರಿಗೆ. ನಾನ್ ಮಾಡಿರೋದು ಏನ್ ಇಷ್ಟ ನಿಮ್ಗೆ ಅಡಿಗೆ? ಅದ್ಯಾವುದೋ ಒಂದು ನೀರ್ ಸಾರು ಅಂತ ಒಂದ್ ಮಾಡಿದ್ರು, ನೀರ್ ಸಾರ? ಚೆನ್ನಾಗಿತ್ತು. ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್ ಚೆನ್ನಾಗಿ. ಯಾವ ಇಸ್ವಿಯಲ್ಲಿ ಬಿಸಿಬೇಳೆ ಬಾತ್, ಆಮೇಲೆ 2015, 16, 17, 18 ಸ್ಟಾರ್ಟಿಂಗ್? ಅವಲಕ್ಕಿ, ಅವಲಕ್ಕಿ, ಮಟನ್ ಚಾಪ್ಸ್ ಅದು ಮಾಡ್ತಾರೆ. ಎಲ್ಲ ಎಲ್ಲ ಮಾಡ್ತೀವಿ, ಎಲ್ಲ ಅಡಿಗೆ ಮಾಡ್ತಾರೆ. ಮರ್ತೋಗಿದೆ, ಅಡಿಗೆ ಸೂಪರ್ ಮಾಡ್ತಾರೆ. ಹ್ಮ್. ಬಟ್ ಅಡಿಗೆ ಮಾಡಿ ನಾನು 4 ವರ್ಷ ಆಯ್ತು. ಫಸ್ಟ್ ಔಟಿಂಗ್ ಎಲ್ಲಿಗೆ, ಯಾರು ಕರೆದ್ರು, ಎಲ್ಲಿಗೆ ಹೋಗಿದ್ರಿ? ನಾನೇ ಕರಿಬೇಕು, ಇನ್ನು ಅವ್ರು ಕರೆದ್ರೆ ಆಗದೇ ಇಲ್ಲ. ಹಂಗೆ ಹುಡುಗಿರ ಹಂಗೆ ಕರೀತಾರ, ಅಲ್ಲ ಕೇಳಿದೆ. ಬರ್ತೀರಾ ಹೋಗೋಣ ಅಂತ ಕರೆಯಲ್ಲ, ನಾವು ಕರಿತೀವಿ. Change. ಅಲ್ಲ ಕರಿಬೋದೇನೋ ಗೊತ್ತಿಲ್ಲ, ಅಲ್ಲ, ನಮಗೂ ನಮ್ನಂತೂ ಯಾರು ಕರೆದಿಲ್ಲ ಇದುವರೆಗೆ. ನೀವ್ ಅಷ್ಟು ಅದೃಷ್ಟ ಪಡ್ಕೊಂಡ್ ಬಂದಿರ್ಲಿಲ್ಲ. ಅಲ್ಲ ಅಷ್ಟೊಂದು ನಾವು ಟೈಮೇ ಕೊಟ್ಟಿಲ್ಲ ಅವ್ರಿಗೆ, ನಾವೇ ನೀವೇ ಕರೆದ್ಬಿಟ್ಟಿದ್ವಿ. ಕರ್ದ್ಬಿಟ್ಟಿದ್ರೆ. ಓಕೆ, ಎಲ್ಲಿ ಕರ್ಕೊಂಡು ಹೋಗಿದ್ರಿ? ಹಿಂಗೆ ಸುಮ್ಮನೆ ಮೂವಿ ಗಾಡ್ಜಿಲಾ ಫಿಲ್ಮ್ ಹೋಗಿದ್ವಿ. ಸಿನಿಮಾ ನೋಡಕ್ ಹೋಗಿದ್ರಿ ಬ್ರೋ? ಅಂದ್ರೆ ಸಿನಿಮಾ ಬಿಟ್ಟು ಹೊರಗಡೆ ಏನಾದ್ರು? ಹೊರಗಡೆ ಅಂದ್ರೆ ಯಾವ ಕಡೆ? ಏರ್ಪೋರ್ಟ್ ಪಿಕಪ್ ಅಂಡ್ ಡ್ರಾಪ್. ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಶೂಟಿಂಗ್ ಗೀಟಿಂಗ್ ಅಂತ ಹೋದಾಗ ಏರ್ಪೋರ್ಟ್ ಅಲ್ಲಿ ಹೋಗಿ ಪಿಕಪ್ ಡ್ರಾಪ್ ಮಾಡ್ತಾ ಅವ ಇದ್ದೆ. ಲವ್ಗಿಂತ ಮುಂಚೆ? ಲವ್ವಿಗೂ ಮುಂಚೆ ನಾನೇ ಹೋಗ್ಲಿ ಹಂಗೆಲ್ಲ ಅಲ್ಲ, ಅವಾಗ ಏನೋ ಈ ಟೈಮಲ್ಲಿ ಹೇಳೋಣ, ಈ ಟೈಮಲ್ಲಿ ಅಪ್ರೋಚ್ ಮಾಡೋಣ. ಅಲ್ಲಲ್ಲ ಕರ್ಕೊಂಡು ಹೋಗಿ ಲವ್ ಪ್ರಪೋಸ್ ಮಾಡಿರೋದು. ಫಸ್ಟ್ ಟೈಮ್ ಡೈರೆಕ್ಟ್ ಕರ್ಕೊಂಡು ಪ್ರಪೋಸ್ ಮಾಡಿರೋದು, ಅದ್ ಮುಂಚೆ ಎಲ್ಲ ಇಲ್ಲ. ಲವ್ ಮಾಡಿ ಪಟಾಯಿಸಕ್ಕೆನೆ ಪಿಕಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಕೊಡ್ತಾರೆ. ಓ, ಅಲ್ಲಿವರೆಗೆ ಏನ್ ಹೇಳಿರ್ಲಿಲ್ಲ? ಇಲ್ಲ ಹೇಳಾಗಿತ್ತು. ಹೇಳಾದ್ಮೇಲೆ ಹಂಗೆಲ್ಲ ಕಾರ ಹತ್ಸ್ಕೊಡೋದು, ಹಂಗೆಲ್ಲ ಸುಮ್ನೆ ನಾವು ಆತರ ಮಾಡೋದು. ಇಲ್ಲ ಅಂದಿದ್ರೆ ಕಾರೇ ಇಳಿಸ್ಬಿಡೋದು, ರೋಡ್ ಮಧ್ಯದಲ್ಲಿ ಇಳಿಸ್ರು. ನಾನು ಇಲ್ಲಿ ನಾನೇನ್ ಮಾಡ್ಲಿ, ಒಪ್ಕೋ ಹತ್ತಿಸ್ಕೊತೀನಿ, ಇಲ್ಲಾಂದ್ರೆ ಇಳಿದು ಹೋಗು. ಕರೆಕ್ಟ್, ಸಕ್ಕದಾಗಿದೆ ಅಲ್ಲ. ನೆಕ್ಸ್ಟ್ ಯಾರಾದ್ರೂ ಎಷ್ಟು ದೂರ ಕರ್ಕೊಂಡು ಹೋಗ್ಬೇಕಂದ್ರೆ ಕ್ಯಾಬು ಸಿಗ್ಬಾರ್ದು. ಅಲ್ಲಿ ಇವಾಗ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ, ಹೋಗ್ತಾ ಇರೋ ಕ್ಯಾಬ್ ಬುಕ್ ಮಾಡ್ಕೊಂತಿದ್ದಾರೆ. ಕ್ಯಾಬು ಕ್ಯಾಬು ಸಿಗ್ಬಾರ್ದು ಅಂತ ಜಾಗ ಅಷ್ಟು ದೂರ ಕರ್ಕೊಂಡು ಹೋಗ್ಬೇಕು ಪ್ರಪೋಸ್ ಅಷ್ಟು ದೂರ. ಮಾಡೋದು. ಈಸಿ ಇದೆ ಲೈಫ್, ಮುಂಚೆ ತರ ಇಲ್ಲ. ಅದು ಹುಡುಗಿರ್ ಇವಾಗ ಎದುರ್ತಾನೆ ಇಲ್ಲ, ಏನ್ ಮಾಡ್ತೀರಾ? ಅದೇ ಕಷ್ಟ ಆಗಿರೋದು. ಎದುರಿಸ್ತಾವ್ರೆ ನಮ್ನೆ. ರೆಡಿ ಆಗೋಕೆ ತುಂಬಾ ಟೈಮ್ ತಗೊಳ್ಳೋದು ಯಾರು? ಇಬ್ರು ಆಬ್ವಿಯಸ್ಲಿ ತಗೊಳಲ್ಲ, ತುಂಬಾ ಇಬ್ರಲ್ಲಿ ಕೇಳಿದಕ್ಕಂದ ಇಬ್ರು ತಗೊಳಲ್ಲ. ಇಬ್ರು ಅಲ್ಲ, ಹುಡುಗಿರು ಸ್ವಲ್ಪ ಜಾಸ್ತಿ ಇರುತ್ತಲ್ಲ. ರೆಡಿನೇ ಆಗಲ್ಲ. ಟೈಮ್ ಯಾಕೆ ರೆಡಿನೇ ಆಗಲ್ಲ ಕೃಷ್ಣ. ಹ. ಲಿಟ್ರಲಿ ರೆಡಿ ಆಗಲ್ಲ. ಯಾವ್ದೋ ಬಟ್ಟೆ ಯಾವ್ದೋ ಒಂದು ಏನೊಂದು ರೆಡಿನೇ ಆಗಲ್ಲ. ಜಸ್ಟ್ ಸ್ಟೆಪ್ ಔಟ್. ಯಾವ್ದು ಸಿಕ್ತಾ ಹಾಕೊಂಡಂಗೆ. ಪ್ರೆಸ್ ಮೀಟ್, ಎನಿ ಇವೆಂಟ್, ಶೂಟಿಂಗ್ ಮಾತ್ರ ಮೇಕಪ್ ಆಗೋದು, ಏನಕ್ಕೂ ರೆಡಿ ಆಗಲ್ಲ ಕೃಷ್ಣ. ನಮ್ಮ ಟೈಮ್ ಅಲ್ಲಿಂದ ಬರುತ್ತೆ. ಏನಕ್ಕೆ ಆಗ್ಬೇಕು? ನಾನ್ ಅಟ್ಲೀಸ್ಟ್ ರೆಡಿ ಆಗ್ತೀನಿ ಒಂದ್ ಲೈಕ್. ಈಗ ನಾವು ಕಲಾವಿದ್ರು ಅಂದಾಗ ಸ್ಕ್ರೀನ್ ಮೇಲೆ ಮಾತ್ರ ರೆಡಿ ಆಗ್ಬೇಕು ನಾವು. ಎಲ್ಲಾ ಕಡೆನೂ ಆಕ್ಟ್ ಮಾಡ್ಕೊಂಡು ಓಡಾಡಕ್ಕೆ ಬೇಜಾರ. ನಾರ್ಮಲ್ ಆಗಿ ರೆಡಿ ಆಗೋದು. ಅಂದ್ರೆ ಹುಡುಗರು ನ್ಯಾಚುರಲ್ ಆಗಿ ಅಲ್ಲ, ಹೆಂಗ ಮೇಕಪ್ ಹಾಕ್ತಿದ್ರೆ ಆಕ್ಟ್ ಮಾಡ್ಬೇಕು ಅಂತ, ಮತ್ತೆ ರೆಡಿ ಆಗ್ಬಿಟ್ರೆ ಆಕ್ಟ್ ಮಾಡ್ಬೇಕು ಅಂತ ಅನ್ಸ್ತಾ ಇರುತ್ತೆ ನನಗೆ. ಅದಕ್ಕೆ ಬೇಡ ಅಂತ. ಬೇಡ. ಓಕೆನಾ, ನಾನು ಸುಮ್ನೆ ಸಾಂಗ್ ದ ಲೈನ್ಗಳು ಹೇಳ್ತೀನಿ, ಯಾವ ಸಾಂಗು ಅಂತ ನೀವು ಕಂಡಿಡಬೇಕು. ಓಕೆನಾ? ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ, ನನ್ನಯ್ಯ ನಾಳೆ ನಿನ್ನಯ ಪಾಳೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಡುವೆ ನಾನು ರೆಪ್ಪೆಯ ಹಾಗೆ ನಿಮ್ಗೆ ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ, ಪ್ರತಿಬಿಂಬವು ಪ್ರೇಮದ ಹೂವು ಮುಡಿಯುತ್ತಿದೆ. ಅವ್ರಿಗೆ ಅಷ್ಟು ಈಸಿ ಕೇಳ್ಬಿಟ್ಟು ನನಗೆ ಯಾವ್ದು ಅಂತಾನೆ ಗೊತ್ತಿಲ್ಲ. ಆಯ್ತು, ಕೇಳಿಲ್ಲ, ಫಸ್ಟ್ ಟೈಮ್ ಕೇಳ್ತಾರ ನಾನು. ಇದೆ, ಕೇಳಿದೀರಾ? ಹಾಡ್ ಹಾಡಿದ್ರೆ ಗೊತ್ತಾಗುತ್ತೆ. ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ, ನಿನ್ನ ಸನಿಹ. ಮುಗುಳ್ನಗೆ. ನೀವು ಪಲ್ಲವಿ ಹೇಳಿದ್ರೆ ನಾನು ಅರ್ಥ ಆಗಿರೋದು, ಚೆನ್ನಾಗಿ ಗೊತ್ತಿಲ್ಲ ನನಗೆ. ಓಕೆ, ನಿಮಗೆ ನಿನ್ನ ನೆರಳಿನ ಸನಿ ಸನಿಹಕ್ಕೆ ನನ್ನ ಕೊರಳಿನ ಧನಿ ಹರಿಸಿ ಹರಿಸಿ, ನಿನ್ನ ಕನಸಿಗೆ ಹೊಸ ಹೆಸರನ್ನ ಬೆರೆಸಿ ಮೆರೆಸಿ ನಲಿಸಿರುವೆ. ನನ್ನ ದನಿಯಂತೆ ಅದನಾ? ಇನ್ನೊಂದ್ ಚೂರು ಸ್ವಲ್ಪ ಫಾಸ್ಟ್ ಮಾಡಿ ಅನ್ನ. ನನ್ನ ದನಿಯಂತೆ ನಿನ್ನ ನೆರಳಿನ ಸನಿ ಸನಿಹಕ್ಕೆ ಹೌದಾ? ಅದಾ ನನ್ನ ನಿನ್ನ ಫ್ಯಾನ್ ಆಗಿ ಹೋದೆ ನಾ, ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ, ಡಲ್ಲಾದ ಬಾಳಿಗೆ ಈಗ ತಾನೇ ಕಲ್ಲರು ಬಂತುರಿ. ಅವ್ರಿಗೆ ಹೇಳಿದ್ದ ಮಂತುರ್ರಿ ಅಂತ ಗೊತ್ತಾಯ್ತು ನನಗೆ. ഇരുಳಲ್ಲಿ ಜ್ವರದಂತೆ ಕಾಡಿ ಈಗ ಹಾಯಾಗಿ ನಿಂತಿರುವೆ, ಸರಿ ಏನೋ ಬೇಕಂತಲೇ ಮಾಡಿ ಏನೋ ಮೋಡಿ, ಇನ್ನೆಲ್ಲೂ ನೋಡುವ ಸ್ಪರಿ ಏನು. ഇരുಳಲ್ಲಿ ಜ್ವರದಂತೆ ಕಾಡಿ. ಓಕೆ, ನಿಮ್ಗೆ ಮುಸ್ಸಂಜೆ ಹೊತ್ತಲ್ಲಿ ಮಂಜಿನ ಮಳೆಯಲ್ಲಿ ನನ್ನವಳು ನೆನೆಯೋದನ್ನ ಕಂಡು ಒಮ್ಮೊಮ್ಮೆ ಯೋಚಿಸುವೆ, ಯಾತಕ್ಕೆ ನಾನಾದೆ ಎದೆಯೊಳಗೆ ಕುರ್ಚಿಯನ್ನ ಕೆತ್ತುವ ಬಡಗಿ, ಇಬ್ಬನಿ ಸುಡುತ್ತಿಹುದು
ತಂಗಾಳಿ ನಗುತ್ತಿಹುದು ಇನ್ನೆಷ್ಟು ಚಳಿಗಾಲ ಕಾಯೋದೆ ಹುಡುಗಿ. ಈ ಚಳಿಗಾಲ ಮೋಸ್ಟ್ ಬಟ್ರೆ ಪಡೆದಿರೋದು ರಾಧಿಕಾ ಪಂಡಿತ್. ಅದೇನಾ? ಒಮ್ಮೊಮ್ಮೆ ಯೋಚಿಸುವೆ guess ಯಾತಕ್ಕೆ ಮಾಡ್ದೆ ಅಷ್ಟೇ. ನಾನಾದೆ. lines ಅದೇ ಗೊತ್ತಿಲ್ಲ. ಅದೇ. ಬೊಟ್ಟಿಡ್ಲ ಎಸ್. ವಾಸಂತಿ ನಲಿದಾಗ ಹಸಿರು ವಾಸಂತಿ ನಲಿದಾಗ ನೀ ಆನಂದು ನಿಂತಾಗ ನಕ್ಕು ನೀ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ. ಸೋತೆ ನಾನೀಗ. ಓಕೆ. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ ಹಾರಾಡುವ ಅರಗಿಳಿಗಳ ಮಾತಾಡಿಸಿ ಮುದ್ದಾಡುವ ಕಾಮನ ಬೆಲ್ಲೇರುವ ಜಾರುತ ನಾವಾಡುವ. ಮೋಡದಲ್ಲಿ ನೀವ್ ಹಂಗೆ ಹೇಳಿದ್ರೆ ನಾನು ಎಲ್ಲೋ ಕೇಳಿದೀನಿ ಇದನ್ನ. ಅದೇ ರಾಗ ಆಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಂತ. ನೋಡಿ ನೋಡಿ ನೋಡ್ತಾ ಇದ್ದಂಗೆ ಯಾಕೆ ಹೋಗುತ್ತಿ, ನೋಡಿ ನನ್ನ ನೋಡ್ತಾ ಇದ್ದಂಗೆ ಯಾಕೆ ಹೋಗುತ್ತಿ, ನಿನ್ನ ನೋಡಿ ನಾಚಿಕೊಳ್ತು ನನ್ನ ಮೂಗುತಿ. ಇದು ಬಟ್ರೆ ಬರ್ದಿರೋದ. ಬಸಂದಾಗ ಅವನೇ ಆ ಪಲ್ಲವಿ ಚರಣ ಎಲ್ಲ ಗೊತ್ತಿಲ್ಲ ಅದೆಲ್ಲ.